ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಜ್ಞಾನೋಕ್ತಿಗಳ 3ನೇ ಅಧ್ಯಾಯ 11-12ನೇ ವಾಕ್ಯ. ಪ್ರೊವರ್ಬ್ಸ್ ಚಾಪ್ಟರ್ 3 ವರ್ಡ್ಸ್ 11-12. ನನ್ನ ಮಗನೇ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಮಾತ್ರವಲ್ಲದೆ ಅವನ ತಿದ್ದುವಿಕೆಗೆ ಬೇಸರಗೊಳ್ಳಬೇಡ. ಏಕೆಂದರೆ ತಾನು ಮೆಚ್ಚುವ ಮಗನನ್ನು ತಂದೆಯೂ ಶಿಕ್ಷಿಸುವಂತೆ ಯೆಹೋವನು ಯಾರನ್ನು ಪ್ರೀತಿಸುತ್ತಾನೋ ಅವರನ್ನು ಆತನು ತಿದ್ದುವನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿದ ಮಕ್ಕಳೇ, ದೇವರ ಶಿಕ್ಷೆಗೆ ಏನದು ಶಿಕ್ಷೆ? ತಿದ್ದುವಿಕೆಗೆ ತಾತ್ಸಾರ ಮಾಡಬೇಡ್ರಿ, ಅದಕ್ಕೆ ಬೇಸರಗೊಳ್ಬೇಡ್ರಿ, ನಂಬಿಗಸ್ತರಾಗಿ ಒಪ್ಪಿಸ್ಕೊಳ್ರಿ ಅಂತ ವಾಕ್ಯ ಹೇಳ್ತದೆ. ದೇವರಿಗೆ ಸ್ತೋತ್ರ. ಯಾಕೆಂದರೆ ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಲ್ಲ, ಅದಕ್ಕೋಸ್ಕರನೇ ಅವರು ನಮ್ಮನ್ನು ತಿದ್ದವರಾಗಿರ್ತಾರೆ. ಒಬ್ಬ ತಂದೆ ತಾನು ಮೆಚ್ಚೋ ಮಗನ ಏನು ಮಾಡ್ತಾನೆ? ಬುದ್ಧಿ ಕಲಿಯೋದಕ್ಕೋಸ್ಕರವಾಗಿ ತಿದ್ದುತ್ತಾರೆ, ಗದರಿಸ್ತಾರೆ. ಬೆತ್ತವನ್ನು ಹಿಡಿದ ಪಿತ ಪುತ್ರನಿಗೆ ಶತ್ರು ಅಂತ ವಾಕ್ಯ ಹೇಳುತ್ತೆ. ಹಾಗೆ ತಂದೆ ಮಗನ ನೀತಿಯಾಗಿ ಮಾರ್ಗ ತರಬೇಕಾದ್ರೆ, ಸನ್ಮಾರ್ಗದಲ್ಲಿ ನಡೆಸಬೇಕಾದ್ರೆ, ಜ್ಞಾನಿಯಾಗಿ ಮಾಡಬೇಕಾದ್ರೆ ಪ್ರತಿ ತಂದೆಯೂ ಸಹ ಮಕ್ಕಳನ್ನ ಅವರು ಶಿಕ್ಷಿಸೇ ಮುಂದೆ ತರ್ತಾರೆ. ದೇವರಿಗೆ ಸ್ತೋತ್ರ. ಆದರೆ ವಾಕ್ಯ ಭಾಗದಲ್ಲಿ ಹೇಳುತ್ತೆ, ಯೆಹೋವನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ, ಆತನ ತಿದ್ದುವಿಕೆಗೆ ಬೇಸರಗೊಳ್ಳಬೇಡ. ಏನದು ದೇವರ ತಿದ್ದುವಿಕೆ? ದೇವರ ವಾಕ್ಯ. ಪ್ರತಿ ವಾಕ್ಯವು ಸಹ ನಮಗೆ ಉಪದೇಶಿಸುತ್ತೆ, ಖಂಡಿಸುತ್ತೆ, ತಿದ್ದುತ್ತೆ, ನೀತಿ ಶಿಕ್ಷಣಕ್ಕೆ ಒಳಪಡಿಸುತ್ತೆ. ಆಮೇನ್. ಏನು ಮಾಡುತ್ತೆ? ನಮಗೆ ಉಪದೇಶ ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಪ್ರತಿ ಕಾರ್ಯಗಳ ಗೊತ್ತಾಗಿ ನಮಗೆ ಮನವರಿಕೆಯಾಗಿ ಮಾಡ್ತಾರೆ. ಇಂಥ ಕಡೆ ತಪ್ಪು ಮಾಡಿದ್ದೀನಿ ಅಂತ ನಮಗೆ ಎಚ್ಚರಬೇಕು, ಆ ಥರ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮನ್ನು ತಿದ್ದುತ್ತೆ. ಹೇಗೆ? ಈ ಮಾರ್ಗದಲ್ಲಿ ನಡಿಬೇಕು, ನೀನು ಈ ಮಾರ್ಗ ತಪ್ಪಾಗಿದೆ, ಈ ಮಾರ್ಗದಲ್ಲಿ ನಡಿ ಅಂತ. ಅಷ್ಟು ಮಾತ್ರ ಅಲ್ಲ, ನೀತಿ ಶಿಕ್ಷಣವನ್ನು ಕೊಡುತ್ತೆ ನಮಗೆ ಅದು. ದೇವರಿಗೆ ಸ್ತೋತ್ರ. ಅಷ್ಟಕ್ಕೆ ಬಿಡುತ್ತಾ? ಇಲ್ಲ. ಪರಿಪೂರ್ಣತೆಗೆ ನಮ್ಮನ್ನು ನಡೆಸ್ತಾರೆ. ಸೊ ಹಾಗಾಗಿ ಪ್ರೀತಿದ ಮಕ್ಕಳೇ, ಪರಿಪೂರ್ಣವಾದ ಜೀವಿತ ಬೇಕಾ? ಸ್ವಂತ ಜೀವಿತದಲ್ಲಿ, ಕುಟುಂಬದ ಜೀವಿತದಲ್ಲಿ, ಸಮಾಜಕ್ಕೆ ನೀವು ಆಶೀರ್ವಾದವಾಗಿರ್ಬೇಕಾ? ದೇವರ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಡ್ರಿ. ಆ ಪ್ರತಿ ವಾಕ್ಯವೂ ಸಹ ನಮಗೆ, ದೇವರ ವಾಕ್ಯ ನಮಗೆ ಉಪದೇಶಿಸಿ, ಖಂಡಿಸಿ, ತಿದ್ದಿಸಿ, ನೀತಿ ಶಿಕ್ಷಣಕ್ಕೆ ಒಳಪಡಿಸಿ ನಮ್ಮನ್ನು ಪರಿಪೂರ್ಣತೆಗೆ ನಡೆಸುವಂಥದ್ದಾಗಿರುತ್ತೆ. ಆಮೇನ್. ಸೊ ಹಾಗಾಗಿ ನಂಬಿಗಸ್ತರೇ ನಾವು ವಾಕ್ಯಕ್ಕೆ ಒಪ್ಪಿಸ್ಕೊಟ್ರೆ ವಾಕ್ಯದ ಆಶೀರ್ವಾದವನ್ನು, ರಕ್ಷಣೆಯನ್ನು ನಾವು ಹೊಂದ್ಕೋತೀವಿ. ಆಮೇನ್. ನಂಬಿಗಸ್ತರಿಗೆ ಒಪ್ಪಿಸಿಕೊಳ್ತಕ್ಕಂಥ ಒಬ್ಬೊಬ್ಬರನ್ನ ದೇವರು ಆಶೀರ್ವದಿಸ್ತಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ನಮ್ಮ ಸಂಗಡ ಮಾತನಾಡ್ತಿದ್ದೀರಾ. ಕರ್ತನೇ, ನಿನ್ನ ಉಪದೇಶಕ್ಕೆ, ನಿನ್ನ ಶಿಕ್ಷೆಗೆ ನಾವು ಬೇಸರಗೊಳ್ಳದೆ, ನಿನ್ನ ತಿದ್ದುವಿಕೆಗೆ ಬೇಸರಗೊಳ್ಳದೆ ನಂಬಿಗಸ್ತರಾಗಿ ಒಪ್ಪಿಸ್ಕೊಡ್ತೀವಿ. ನನ್ನ ವಾಕ್ಯ ನಮಗೆ ಉಪದೇಶಿಸಿ, ನಮ್ಮನ್ನು ಖಂಡಿಸಿ, ನಮ್ಮನ್ನು ತಿದ್ದಿ, ನಮ್ಮನ್ನು ನೀತಿ ಶಿಕ್ಷಣ ಕೊಟ್ಟು ನಮ್ಮನ್ನು ಪರಿಪೂರ್ಣತೆ ನಡೆಸಲಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ಆಮೇನ್. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ, ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಬಂದಿದ್ದೇವೆ, ಮೆಚ್ಚಿ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.